ಹಾಸನದಲ್ಲಿ ನಡೀತಾ ಇರೋ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಸಿಗ್ತಾ ಇದೆ. ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಗೆ ಕಾರಣ ಆಗಿದೆ. ಈ ಪ್ರತಿಭಟನೆಯ ಹಿನ್ನೆಲೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ವೇದಿಕೆಯ ಸುತ್ತಮುತ್ತ ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಹೇಮಾವತಿ ವೃತ್ತದಿಂದ 11 ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಆರಂಭ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ವೇದಿಕೆ ಸಜ್ಜಾಗಿದ್ದು, ವೇದಿಕೆ ಕಾರ್ಯಕ್ರಮಕ್ಕೆ ಸುಮಾರು 5,000 ಕುರ್ಚಿಗಳಿಂದ ಆಸನಗಳ ವ್ಯವಸ್ಥೆ ಕಲ್ಪಿಸಿಕೊಂಡಿದ್ದಾರೆ. ಅಂದರೆ ಪ್ರಜ್ವಲ್ರನ್ನ ಬಂಧಿಸಬೇಕು, ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮಾಡ್ತಿದ್ದಾರೆ. ಜೊತೆಗೆ ಈ ವಿಡಿಯೋ ಹರಿಬಿಟ್ಟವರಿಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಪ್ರತಿಭಟನಾಕಾರರು ಆಗ್ರಹಿಸಲಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಜನ ಆಗಮಿಸ್ತಾ ಇದ್ದಾರೆ. ಸಾವಿರಾರು ಜನ ಇಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕಿರಣ್. ದೊಡ್ಡ ಸಂಖ್ಯೆಯಲ್ಲೇ ಪ್ರತಿಭಟನಾಕಾರರು ಸೇರಿದ್ದಾರೆ, ಇನ್ನು ಬೇರೆ ಊರುಗಳಿಂದ ಸೇರುವಂಥವರು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯ ಈ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಏನು ಆಗ್ರಹಿಸ್ತಿದ್ದಾರೆ ಪ್ರತಿಭಟನಾಕಾರರು? ವಿಜಯ್, ಏನು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ವಿವಿಧ ಅಂದ್ರೆ ಕೆಲ ಮಹಿಳಾ ಸಂಘಟನೆಗಳು ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ, ಒಟ್ಟು 113ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳು ಈಗ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಈಗಾಗ್ಲೇ ಸರ್ಕಾರ ಸಂಸದ ಪ್ರಜ್ವಲ್ ರೇವಣ್ಣವನ್ನ ಬಂಧಿಸ್ಬೇಕಿತ್ತು, ಬಂಧಿಸಿಲ್ಲ. ಬಂದ ಕೂಡಲೇ ಅದು ವಿದೇಶದಿಂದ ಏನು ಬೆಂಗಳೂರಿಗೆ ಬಂದಿದ್ದ ಕೂಡಲೇ ಅದನ್ನ ಬಂಧಿಸ್ಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂತದ್ದು. ಈಗಾಗ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಹಾಸನದ ಹೇಮಾವತಿ ವೃತ್ತದಿಂದ ಈಗ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆ NR ಸರ್ಕಲ್ ಮುಖಾಂತರ DC ಕಚೇರಿ ಬಳಿ ಹೋಗುತ್ತೆ. ಆ ತದನಂತರ DC ಕಚೇರಿ ಎದುರುಗಡೆ ಏನಿದೆ ಅಂದ್ರೆ ಹೊಸ ಬಸ್ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿ ಬೃಹತ್ ಏನು ಸಮಾವೇಶ ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಸಮಾವೇಶದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಯ ಮುಖಂಡರು, ಇದಲ್ಲದೆ ವಿವಿಧ ರೈತ ಪರ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಮತ್ತೆ ಆ ಪ್ರತಿಭಟನೆ, ಆ ಸಮಾವೇಶದಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ವಿವಿಧ ಪ್ರಗತಿಪರ ಚಿಂತಕರು ಇರ್ಬೋದು, ಸಾಹಿತಿಗಳು ಇರ್ಬೋದು, ಎಲ್ಲರೂ ಸೇರುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯ ಮೂಲಕ NR ವೃತ್ತವನ್ನ ತಲುಪಿದ್ದಾರೆ. ತದನಂತರ ಆ ಸಮಾವೇಶ ನಡೆಯಲಿದೆ. ಥ್ಯಾಂಕ್ ಯು ಕಿರಣ್. ದೌರ್ಜನ್ಯ ಲೈಂಗಿಕ ಕಿರುಕುಳ ನಿಲ್ಲಬೇಕು. ಹಾಸನ ಇವತ್ತು ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇರೋ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಮಹಿಳೆಯರು ಸೇರಿದ ಹಾಗೆ ಜನ ಭಾಗವಹಿಸಿ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಮತ್ತೆ ಈ ಪೆನ್ ಡ್ರೈವ್ ಅನ್ನ ಹಂಚಿರುವಂಥವರಿಗೆ ಅವ್ರ ವಿರುದ್ಧ ಕೂಡ ಕ್ರಮ ಆಗಬೇಕು. ಈ ಪ್ರಕರಣದಲ್ಲಿ ಏನು ಸಂತ್ರಸ್ತೆಯರಿದ್ದಾರೆ ಮಹಿಳೆಯರು, ಅವರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು ಅಂತ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರತಿಭಟನಾಕಾರರು ಸೇರಿರೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವೇದಿಕೆ ಕಡೆಗೆ ಇವರೆಲ್ಲರೂ ಈಗ ಹೊರಟಿದ್ದಾರೆ. ಬೃಹತ್ ವೇದಿಕೆಯನ್ನು ಅಲ್ಲಿ ಈಗ ನಿರ್ಮಾಣ ಮಾಡಿರೋದು ಇವತ್ತಿನ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಪೊಲೀಸರು ಬಹಳ ಹೆಚ್ಚುವರಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ದೊಡ್ಡ ಸ್ವರೂಪದ ಪ್ರತಿಭಟನೆಯಾಗಿ ರೂಪುಗೊಳ್ತಾ ಇದೆ ಇದು.
ಈ ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ಇವತ್ತು ನಡೀತಾ ಇರೋ ಬೃಹತ್ ಪ್ರತಿಭಟನೆ, ಹೇಮಾವತಿ ವೃತ್ತದಿಂದ ಈಗ ಪ್ರತಿಭಟನೆ ಆರಂಭ ಆಗಿ ಅದು ಸಾಗ್ತಾ ಹೋಗ್ತಾ ಇದೆ. ಜಿಲ್ಲಾಧಿಕಾರಿಯ ಕಚೇರಿಯ ಎದುರು ಬೃಹತ್ ವೇದಿಕೆ ಕೂಡ ಈಗಾಗಲೇ ಸಜ್ಜಾಗಿದೆ. ಕೇವಲ ಹಾಸನ ಅಥವಾ ಸುತ್ತಮುತ್ತ ಅಷ್ಟೇ ಇಂದ ಅಲ್ಲ, ರಾಜ್ಯದ ಬೇರೆ ಕಡೆಯಿಂದಲೂ ಕೂಡ ಈ ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಾರೆ ಅಂತ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನ್ಯಾಯ ಕೊಡಿಸಬೇಕು, ಆದಷ್ಟು ಬೇಗ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು. 34 ದಿನ ಆಯಿತು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ, ಇವತ್ತು ವಾಪಸ್ ಬರೋದಕ್ಕೆ ಟಿಕೆಟ್ ಬುಕ್ ಆಗಿದೆ. ಮ್ಯೂನಿಚ್ನಿಂದ ಹೊರಟು ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ತಲುಪ್ತಾರೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಅವರನ್ನು ಬಂಧಿಸೋಕೆ SIT ಟೀಮ್ ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅಲ್ಲೂ ಕೂಡ SITಯ ಒಂದು ಟೀಮ್ ಈಗಾಗಲೇ ಬೀಳ್ಬಿಟ್ಟಿದೆ. ಅಲ್ಲಿ ಬಂದು ಲ್ಯಾಂಡ್ ಆಗ್ತಿದ್ದ ಹಾಗೆ ವಶಕ್ಕೆ ಪಡ್ಕೊಳ್ಬೇಕು, ಎಲ್ಲ ರೀತಿಯಾದ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ನಾನು ಬರ್ತಾ ಇದ್ದೀನಿ 31ನೇ ತಾರೀಕು, ಹಾಜರಾಗ್ತೀನಿ SIT ಮುಂದೆ, ವಿಚಾರಣೆಗೆ ಒಳಪಡ್ತೀನಿ ಕಾನೂನಿನ ಚೌಕಟ್ಟಿಗೆ ಅನ್ನುವಂಥದ್ದನ್ನು ಪ್ರಜ್ವಲ್ ರೇವಣ್ಣ ಕೂಡ ಮೊನ್ನೆಯಷ್ಟೇ ಅರಿಬಿಟ್ಟಂತಹ ವಿಡಿಯೋದಲ್ಲಿ ಹೇಳಿದರು. ಎಲ್ಲದರ ಮಧ್ಯೆ ಇವತ್ತು ಅವರ ಆಗಮನದ ಹಿನ್ನೆಲೆ ಮಧ್ಯಾಹ್ನ 12 ಗಂಟೆ ನಂತರದಲ್ಲಿ ಇಷ್ಟೊತ್ತಿಗೆಲ್ಲ ಮೇ ಬಿ ಫ್ಲೈಟ್ ಟೇಕ್ ಆಫ್ ಆಗಿರುತ್ತೆ ಮ್ಯೂನಿಚ್ನಿಂದ. ಮಧ್ಯರಾತ್ರಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಲುಪುತ್ತೆ. ಇದರ ಮಧ್ಯೆ ಹಾಸನದಲ್ಲಿ ಇವತ್ತು ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮೆರವಣಿಗೆ ಉದ್ದಕ್ಕೂ ಜನ ಇನ್ನೂ ಹೆಚ್ಚೆಚ್ಚು ಸೇರ್ಕೊಳ್ತಾ ಇದ್ದಾರೆ. ಭಿತ್ತಿಪತ್ರಗಳನ್ನು ಹಿಡಿದು, ಪ್ಲಕ್ಕಾರ್ಡ್ಗಳನ್ನು ಹಿಡಿದು ಹಾಸನದ ಈ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.